ನಮಸ್ಕಾರ. ನನ್ನ ಹೆಸರು ಪವನ್. ನಾನು ಈಗ ಗಣಿತ ವಿಷಯದಲ್ಲಿ ಒಂದು ಲೆಕ್ಕವನ್ನು ತೆಗೆದುಕೊಂಡು ಬಂದಿದ್ದೇನೆ. ಬಿಡಿಸೋಣ ಬನ್ನಿ. ಒಂದು ಮೇಜಿನ ಬೆಲೆ 4320 ಆದರೆ 16 ಮೇಜುಗಳ ಬೆಲೆ ಎಷ್ಟು? ಇಲ್ಲಿ ಈ ತರ ಕ್ವಶನ್ ಕೇಳಿದಾಗ ನಾವು ಏಕಮಾನ ಪದ್ಧತಿ ಮಾಡಬೇಕು. ಒಂದ್ ಕಡೆ ಮೇಜು, ಇನ್ನೊಂದು ಕಡೆ ಬೆಲೆ. ಒಂದು ಮೇಜಿನ ಬೆಲೆ 4320 ಬರ್ಕೋಬೇಕು. ಒಂದು ಮೇಜಿನ ಬೆಲೆ 4320 ಆದರೆ 16 ಮೇಜುಗಳ ಬೆಲೆ ಎಷ್ಟು? 16 ಮೇಜುಗಳ ಬೆಲೆ 16 ಬರ್ಕೋಬೇಕು. ಮೇಜು ಕೆಳಗೆ 16 ಎಷ್ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಈಗ ಏಕಮಾನ ಪದ್ಧತಿ ಮಾಡಬೇಕು. ಒಂದ್ಕಡೆ ಬರ್ಕೋಬೇಕು. ಕ್ವಶನ್ ಮಾರ್ಕ್ ಇಲ್ಲಾರ್ದನ್ನ ಮೇಲ್ ಬರ್ಕೋಬೇಕು. ಕ್ವಶನ್ ಮಾರ್ಕ್ ಇದ್ದದನ್ನ ಕೆಳಗೆ ಬರ್ಕೋಬೇಕು. 16 ಇಂಟು 4320. ಕ್ವಶನ್ ಮಾರ್ಕ್ ಇರೋದು 1 ಡಿವೈಡೆಡ್ ಬೈ 1. ಇಲ್ಲಿ ಕೆಳಗೆ 1 ಇದ್ರೆ ನಾವು ಡಿವೈಡೆಡ್ ಬೈ ಮಾಡೋದು ಬೇಕಾಗಿಲ್ಲ. ಈಗ 16 ಇಂಟು 4320 ಅನ್ನು ಗುಣಿಸಬೇಕು. 16 ಇಂಟು 4320 ಅನ್ನು ಗುಣಿಸಿದರೆ 69,120 ಬರುತ್ತದೆ. ಈ 4 ಆಯ್ಕೆಗಳಲ್ಲಿ ಆಯ್ಕೆ 2ನೇ ಸಂಖ್ಯೆ ರೈಟ್ ಆಗಿದೆ. ಆಪ್ಷನ್ ಧನ್ಯವಾದ.